ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಬೆನ್ನಲ್ಲೇ ಆತನ ಮರ್ಡರ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗ ನಿಖರವಾದಂತಹ ಕಾರಣ ಲಭ್ಯ ಆಗಿದೆ. ಜಮೀನು ವಿಚಾರಕ್ಕೆ ರೌಡಿ ಶೀಟರ್ನನ್ನ ಕೊಲೆ ಮಾಡಿದ್ರು ಅನ್ನುವ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಯಾವ ಜಮೀನಿನ ವಿಚಾರ, ಎಲ್ಲಿ, ಏನು, ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಅದರ ಮಾಹಿತಿ ನೋಡೋಣ ಬನ್ನಿ. ಕಳೆದ 2-3 ದಿನಗಳ ಹಿಂದೆ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವ ಅವರ ಕೊಲೆಯಾಗಿತ್ತು. ಈ ಕೊಲೆ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅಂದ್ರೆ ಇದಕ್ಕೆ ಭೈರತಿ ಬಸವರಾಜ್ ಏನಿದ್ದಾರೆ ಕೇರ್ಪುರಂ ಶಾಸಕರು, ಬಿಜೆಪಿ ಶಾಸಕರು, ಅವರು ಕೂಡ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇವತ್ತು ಸ್ಥಳಕ್ಕೆ ಬಂದಿದೆ. ಈಗ ಯಾವೆಲ್ಲ ಆಸ್ತಿ ವಿವಾದಕ್ಕೆ ಕಾರಣ ಆಗಿತ್ತು, ಆ ಆಸ್ತಿ ಸಂಬಂಧಪಟ್ಟಂತೆ ಅದೇ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಇದೆ ಇವತ್ತು. ಇದು ಕೇರ್ಪುರಂ ಕ್ಷೇತ್ರ ವ್ಯಾಪ್ತಿಯ ಕಿತಗನಹಳ್ಳಿಯ ಸರ್ವೆ ನಂಬರ್ 212 ಪ್ರಾಪರ್ಟಿ. ಇದು 212 ಸರ್ವೆ ನಂಬರ್. ಈ ಆಸ್ತಿ ವಿಚಾರವಾಗಿ ರೌಡಿ ಶೀಟರ್ ಬಿಕ್ಲಾ ಅವರ ಕೊಲೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕೊಲೆಗೆ ಸಾಕಷ್ಟು ಕಾರಣಗಳು ಕೂಡ ಇರತಕ್ಕಂಥದ್ದು. ಈ ಒಂದು 212 ಸರ್ವೆ ನಂಬರ್ ಏನಿದೆ, ಈ 212 ಸರ್ವೆ ನಂಬರ್ಗೆ ಒಟ್ಟು 3 ಮಾಲೀಕರು ಇರತಕ್ಕಂಥದ್ದು. ಇದರಲ್ಲಿ ಈ 3 ಮಾಲೀಕರಲ್ಲಿ ಪೈಕಿ ಸುಮಾರು ಇದು 1.5 ಎಕರೆಯಷ್ಟು ಜಮೀನು ಇರತಕ್ಕಂಥ ಈ 3 ಮಾಲೀಕರ ಪೈಕಿ ನದಾಫ್ ಅನ್ನೋರ್ ಬಳಿ ಬಿಕ್ಲಾ ಶಿವ ಅಂತಕ್ಕಂಥವ್ರು ಅಗ್ರಿಮೆಂಟ್ ಅನ್ನು ಹಾಕ್ಸ್ಕೊಂಡಿದ್ರು. ಅದಾದ ನಂತರ ಮತ್ತೊಬ್ರು ಮಾಲೀಕರು ಏನಿರ್ತಾರೆ, ಈ 3 ಮಾಲೀಕರ ಪೈಕಿ ಅವರ ಬಳಿಯಿಂದ ರವಿ ಅಂತಕ್ಕಂಥವನು ಅಗ್ರಿಮೆಂಟ್ ಅನ್ನು ಹಾಕ್ಸ್ಕೊಂಡಿದ್ದು. ಈ ರವಿ ಅನ್ನೋರು ಏನಿದ್ರು, ಈ ಅಗ್ರಿಮೆಂಟ್ ಅನ್ನು ಹಾಕ್ಸ್ಕೊಂಡಿದ್ರು. ಇವರ ಬೆನ್ನಿಗೆ ರೌಡಿ ಮತ್ತೊಬ್ಬ ಜಗದೀಶ್ ಅಂತಕ್ಕಂಥವ್ರು ಈ ಕೊಲೆ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂದಿದೆ. ಈ ಜಗ್ಗ ಅಂತಕ್ಕಂಥವ್ರ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಆ ಜಗ್ಗನ ಆಪ್ತ ಕೂಡ ಕಿರಣ್ ಅಂತಕ್ಕಂಥವನಿದ್ರು. ಅವರು ಇಬ್ರು ಕೂಡ ಒಟ್ಟಾರೆಯಾಗಿ ಈ ವಿಚಾರದಲ್ಲಿ, ಕೊಲೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು. ಈ ಇಡೀ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಈ ಒಂದು ಜಮೀನು ವಿಚಾರವಾಗಿ ಈ ಕಿರಣ್ ಮತ್ತೆ ಬಿಕ್ಲು ಶಿವನ್ ಮಧ್ಯೆ ಗಲಾಟೆ ಆಗತ್ತೆ. ಈ ಗಲಾಟೆ ಏನಾಗತ್ತೆ ಮುಂದೆ ಇದರಲ್ಲಿ ಎಲ್ಲೋ ಭೈರತಿ ಬಸವರಾಜ್ ಅವರ ಒಂದು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳಿ ಬರುತ್ತೆ. ಈ ಒಂದು ಜಮೀನಿನ ವಿಚಾರವಾಗಿ ಗಲಾಟೆಯಾಗಿ ಕೊನೆಗೆ ಇದು ಜಿಪಿಐ ಕೂಡ ಮಾಡಿಸ್ಕೊಂಡಿರ್ತಾರೆ. ಏನು ಬಿಕ್ಲು ಶಿವ ಕೂಡ ಇದನ್ನ ಈ ಪೊಸಿಷನ್ ಬಿಟ್ಕೊಡ್ಬೇಕು ಮತ್ತೆ ಜಿಪಿಐನ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅನ್ನುವಂತ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ. ಎಲ್ಲೋ ಒಂದು ಕಡೆ ಈ ರೌಡಿ ಶೀಟರ್ ಬಿಕ್ಲಾ ಏನಿದ್ದಾರೆ, ಈ ಬಿಕ್ಲಾ ಕಿರಣ್ ಅವರ ಹತ್ಯೆಗೆ ಸಂಚಲನ ರೂಪಿಸಿದ್ದಾರೆ ಅಂತಕ್ಕಂತಹ ಒಂದು ಸುಳಿವು ಸಿಕ್ಕಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಕಿರಣ್ ಹಾಗೆ ಅವರ ಆಪ್ತರು ಸೇರ್ಕೊಂಡು ಈ ರೌಡಿ ಶೀಟರ್ ಬಿಕ್ಲಾ ಅವರನ್ನ ಕೊಲೆ ಮಾಡ್ತಾರೆ. ಸೊ ಒಂದು ಕೊಲೆ ಆಗಿದ್ದಂತಹ ಸ್ಥಳ ಏನಿದೆ, ಈ ಸ್ಥಳದಿಂದ ರಿಪಬ್ಲಿಕ್ ಟಿವಿ ಇವತ್ತು ಗ್ರೌಂಡ್ ಇಂದನೇ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಈ ಪ್ರಕರಣ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಹಾಗೇನೆ ಈ ಘಟನೆಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಶಾಸಕರು, ಅವರ ಪಾತ್ರ ಏನು, ಹಾಗೆ ನಿಜಕ್ಕೂ ಕೂಡ ಅವ್ರ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಂತರ ತನಿಖೆಯಿಂದ ಗೊತ್ತಾಗತ್ತೆ. ಸದ್ಯ ಇದಿಷ್ಟು ಕೂಡ ಏನು ರಿಪಬ್ಲಿಕ್ ಟಿವಿ ಸ್ಥಳದಿಂದನೇ ವರದಿ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸಣ್ಣ ಅಂಗಡಿಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಬರೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಅಂಗಡಿಗಳ ಮಾಲೀಕರು ಆನ್ಲೈನ್ ಪೇಮೆಂಟ್ ಅನ್ನ ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಕಾರವಾರದ ಪ್ರತಿನಿಧಿ ಈ ಕುರಿತಾಗಿ ಒಂದು ವರದಿ ಮಾಡಿದ್ದಾರೆ. ಲೈವ್ ರಿಪೋರ್ಟ್ ರೆಡಿ ಇದೆ. ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಬೆನ್ನಲ್ಲೇ ಆತನ ಮರ್ಡರ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗ ನಿಖರವಾದಂತಹ ಕಾರಣ ಲಭ್ಯ ಆಗಿದೆ. ಜಮೀನು ವಿಚಾರಕ್ಕೆ ರೌಡಿ ಶೀಟರ್ನನ್ನ ಕೊಲೆ ಮಾಡಿದ್ರು ಅನ್ನುವ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಯಾವ ಜಮೀನಿನ ವಿಚಾರ, ಎಲ್ಲಿ, ಏನು, ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಅದರ ಮಾಹಿತಿ ನೋಡೋಣ ಬನ್ನಿ. ಕಳೆದ 2-3 ದಿನಗಳ ಹಿಂದೆ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವ ಅವರ ಕೊಲೆಯಾಗಿತ್ತು. ಈ ಕೊಲೆ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅಂದ್ರೆ ಇದಕ್ಕೆ ಭೈರತಿ ಬಸವರಾಜ್ ಏನಿದ್ದಾರೆ ಕೇರ್ಪುರಂ ಶಾಸಕರು, ಬಿಜೆಪಿ ಶಾಸಕರು, ಅವರು ಕೂಡ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇವತ್ತು ಸ್ಥಳಕ್ಕೆ ಬಂದಿದೆ. ಈಗ ಯಾವೆಲ್ಲ ಆಸ್ತಿ ವಿವಾದಕ್ಕೆ ಕಾರಣ ಆಗಿತ್ತು, ಆ ಆಸ್ತಿ ಸಂಬಂಧಪಟ್ಟಂತೆ ಅದೇ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಇದೆ ಇವತ್ತು. ಇದು ಕೇರ್ಪುರಂ ಕ್ಷೇತ್ರ ವ್ಯಾಪ್ತಿಯ ಕಿತಗನಹಳ್ಳಿಯ ಸರ್ವೆ ನಂಬರ್ 212 ಪ್ರಾಪರ್ಟಿ. ಇದು 212 ಸರ್ವೆ ನಂಬರ್. ಈ ಆಸ್ತಿ ವಿಚಾರವಾಗಿ ರೌಡಿ ಶೀಟರ್ ಬಿಕ್ಲಾ ಅವರ ಕೊಲೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕೊಲೆಗೆ ಸಾಕಷ್ಟು ಕಾರಣಗಳು ಕೂಡ ಇರತಕ್ಕಂಥದ್ದು. ಈ ಒಂದು 212 ಸರ್ವೆ ನಂಬರ್ ಏನಿದೆ, ಈ 212 ಸರ್ವೆ ನಂಬರ್ಗೆ ಒಟ್ಟು 3 ಮಾಲೀಕರು ಇರತಕ್ಕಂಥದ್ದು. ಇದರಲ್ಲಿ ಈ 3 ಮಾಲೀಕರಲ್ಲಿ ಪೈಕಿ
ಸುಮಾರು ಇದು 1.5 ಎಕರೆಯಷ್ಟು ಜಮೀನು ಇರ್ತಕ್ಕಂಥ ಈ ಮೂವರು ಮಾಲೀಕರ ಪೈಕಿ ನದಾಫ್ ಅನ್ನೋರ್ ಬಳಿ ಬಿಕ್ಲಾ ಶಿವ ಅಂತಕ್ಕಂಥವ್ರು ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ರು. ಅದಾದ ನಂತರ ಮತ್ತೊಬ್ರು ಮಾಲೀಕರು ಏನಿರ್ತಾರೆ ಈ ಮೂವರು ಮಾಲೀಕರ ಪೈಕಿ ಅವರ ಬಳಿಯಿಂದ ರವಿ ಅಂತಕ್ಕಂಥವನು ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ದು. ಈ ರವಿ ಅನ್ನೋರು ಏನಿದ್ರು ಈ ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ರು. ಇವರ ಬೆನ್ನಿಗೆ ರೌಡಿ ಮತ್ತೊಬ್ಬ ಜಗದೀಶ್ ಅಂತಕ್ಕಂಥವ್ರು ಏನ್ ಕೊಲೆ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂದಿದೆ. ಈ ಜಗ್ಗ ಅಂತಕ್ಕಂಥವ್ರ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಆ ಜಗ್ಗರ ಆಪ್ತ ಕೂಡ ಕಿರಣ್ ಅಂತಕ್ಕಂಥವನಿದ್ರು. ಅವರು ಇಬ್ರು ಕೂಡ ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಕೊಲೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು. ಈ ಇಡೀ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಈ ಒಂದು ಜಮೀನು ವಿಚಾರವಾಗಿ ಈ ಕಿರಣ್ ಮತ್ತೆ ಬಿಕ್ಲು ಶಿವನ್ ಮಧ್ಯೆ ಗಲಾಟೆ ಆಗತ್ತೆ. ಈ ಗಲಾಟೆ ಏನಾಗತ್ತೆ ಮುಂದೆ ಇದರಲ್ಲಿ ಎಲ್ಲೋ ಭೈರತಿ ಬಸವರಾಜ್ ಅವರ ಒಂದು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳಿ ಬರುತ್ತೆ. ಈ ಒಂದು ಜಮೀನಿನ ವಿಚಾರವಾಗಿ ಗಲಾಟೆಯಾಗಿ ಕೊನೆಗೆ ಇದು ಜಿಪಿಎ ಕೂಡ ಮಾಡಿಸ್ಕೊಂಡಿರ್ತಾರೆ. ಏನು ಬಿಕ್ಲು ಶಿವ ಕೂಡ ಇದನ್ನ ಈ ಪೊಸಿಷನ್ ಬಿಟ್ಕೊಡ್ಬೇಕು ಮತ್ತೆ ಜಿಪಿಎ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅನ್ನುವಂತ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ. ಎಲ್ಲೋ ಒಂದು ಕಡೆ ಈ ರೌಡಿ ಶೀಟರ್ ಬಿಕ್ಲಾ ಏನಿದ್ದಾರೆ ಈ ಬಿಕ್ಲಾ ಕಿರಣ್ ಅವರ ಹತ್ಯೆಗೆ ಸಂಚಲನ ರೂಪಿಸಿದ್ದಾರೆ ಅಂತಕ್ಕಂತಹ ಒಂದು ಸುಳಿವು ಸಿಕ್ಕಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಕಿರಣ್ ಹಾಗೆ ಅವರ ಆಪ್ತರು ಸೇರ್ಕೊಂಡು ಈ ರೌಡಿ ಶೀಟರ್ ಬಿಕ್ಲಾ ಅವರನ್ನ ಕೊಲೆ ಮಾಡ್ತಾರೆ. ಸೊ ಒಂದು ಕೊಲೆ ಆಗಿದ್ದಂತಹ ಸ್ಥಳ ಏನಿದೆ ಈ ಸ್ಥಳದಿಂದ ರಿಪಬ್ಲಿಕ್ ಟಿವಿ ಇವತ್ತು ಗ್ರೌಂಡ್ ಇಂದಾನೆ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಈ ಪ್ರಕರಣ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಹಾಗೇನೆ ಈ ಘಟನೆಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಶಾಸಕರು ಅವರ ಪಾತ್ರ ಏನು, ಹಾಗೆ ನಿಜಕ್ಕೂ ಕೂಡ ಅವ್ರ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಂತರ ತನಿಖೆಯಿಂದ ಗೊತ್ತಾಗತ್ತೆ. ಸದ್ಯ ಇದಿಷ್ಟು ಕೂಡ ಏನು ರಿಪಬ್ಲಿಕ್ ಟಿವಿ ಸ್ಥಳದಿಂದನೇ ವರದಿ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸಣ್ಣ ಅಂಗಡಿಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಬರೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಅಂಗಡಿಗಳ ಮಾಲೀಕರು ಆನ್ಲೈನ್ ಪೇಮೆಂಟ್ ಅನ್ನ ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಕಾರವಾರದ ಪ್ರತಿನಿಧಿ ಈ ಕುರಿತಾಗಿ ಒಂದು ವರದಿ ಮಾಡಿದ್ದಾರೆ. ಲೈವ್ ರಿಪೋರ್ಟ್ ರೆಡಿ ಇದೆ. ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಬೆನ್ನಲ್ಲೇ ಆತನ ಮರ್ಡರ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗ ನಿಖರವಾದಂತಹ ಕಾರಣ ಲಭ್ಯ ಆಗಿದೆ. ಜಮೀನು ವಿಚಾರಕ್ಕೆ ರೌಡಿ ಶೀಟರ್ನನ್ನ ಕೊಲೆ ಮಾಡಿದ್ರು ಅನ್ನುವ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಯಾವ ಜಮೀನಿನ ವಿಚಾರ, ಎಲ್ಲಿ, ಏನು, ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಅದರ ಮಾಹಿತಿ ನೋಡೋಣ ಬನ್ನಿ. ಕಳೆದ 2-3 ದಿನಗಳ ಹಿಂದೆ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವ ಅವರ ಕೊಲೆಯಾಗಿತ್ತು. ಈ ಕೊಲೆ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅಂದ್ರೆ ಇದಕ್ಕೆ ಭೈರತಿ ಬಸವರಾಜ್ ಏನಿದ್ದಾರೆ ಕೇರ್ಪುರಂ ಶಾಸಕರು, ಬಿಜೆಪಿ ಶಾಸಕರು, ಅವರು ಕೂಡ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇವತ್ತು ಸ್ಥಳಕ್ಕೆ ಬಂದಿದೆ. ಈಗ ಯಾವೆಲ್ಲ ಆಸ್ತಿ ವಿವಾದಕ್ಕೆ ಕಾರಣ ಆಗಿತ್ತು ಆ ಆಸ್ತಿ ಸಂಬಂಧಪಟ್ಟಂತೆ ಅದೇ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಇದೆ ಇವತ್ತು. ಇದು ಕೇರ್ಪುರಂ ಕ್ಷೇತ್ರ ವ್ಯಾಪ್ತಿಯ ಕಿತಗನಹಳ್ಳಿಯ ಸರ್ವೆ ನಂಬರ್ 212ರ ಪ್ರಾಪರ್ಟಿ. ಇದು 212 ಸರ್ವೆ ನಂಬರ್. ಈ ಆಸ್ತಿ ವಿಚಾರವಾಗಿ ರೌಡಿ ಶೀಟರ್ ಬಿಕ್ಲಾ ಅವರ ಕೊಲೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕೊಲೆಗೆ ಸಾಕಷ್ಟು ಕಾರಣಗಳು ಕೂಡ ಇರತಕ್ಕಂಥದ್ದು. ಈ ಒಂದು 212 ಸರ್ವೆ ನಂಬರ್ ಏನಿದೆ ಈ 212 ಸರ್ವೆ ನಂಬರ್ಗೆ ಒಟ್ಟು 3 ಮಾಲೀಕರು ಇರತಕ್ಕಂಥದ್ದು. ಇದರಲ್ಲಿ ಈ 3 ಮಾಲೀಕರಲ್ಲಿ ಪೈಕಿ ಸುಮಾರು ಇದು 1.5 ಎಕರೆಯಷ್ಟು ಜಮೀನು ಇರ್ತಕ್ಕಂಥ ಈ 3 ಮಾಲೀಕರ ಪೈಕಿ ನದಾಫ್ ಅನ್ನೋರ್ ಬಳಿ ಬಿಕ್ಲಾ ಶಿವ ಅಂತಕ್ಕಂಥವ್ರು ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ರು. ಅದಾದ ನಂತರ ಮತ್ತೊಬ್ರು ಮಾಲೀಕರು ಏನಿರ್ತಾರೆ ಈ 3 ಮಾಲೀಕರ ಪೈಕಿ ಅವರ ಬಳಿಯಿಂದ ರವಿ ಅಂತಕ್ಕಂಥವನು ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ದು. ಈ ರವಿ ಅನ್ನೋರು ಏನಿದ್ರು ಈ ಅಗ್ರಿಮೆಂಟ್ ಅನ್ನ ಹಾಕ್ಸ್ಕೊಂಡಿದ್ರು. ಇವರ ಬೆನ್ನಿಗೆ ರೌಡಿ ಮತ್ತೊಬ್ಬ ಜಗದೀಶ್ ಅಂತಕ್ಕಂಥವ್ರು ಏನ್ ಕೊಲೆ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂದಿದೆ. ಈ ಜಗ್ಗ ಅಂತಕ್ಕಂಥವ್ರ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಆ ಜಗ್ಗರ ಆಪ್ತ ಕೂಡ ಕಿರಣ್ ಅಂತಕ್ಕಂಥವನಿದ್ರು. ಅವರು ಇಬ್ರು ಕೂಡ ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಕೊಲೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು. ಈ ಇಡೀ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಈ ಒಂದು ಜಮೀನು ವಿಚಾರವಾಗಿ ಈ ಕಿರಣ್ ಮತ್ತೆ ಬಿಕ್ಲು ಶಿವನ್ ಮಧ್ಯೆ ಗಲಾಟೆ ಆಗತ್ತೆ. ಈ ಗಲಾಟೆ ಏನಾಗತ್ತೆ ಮುಂದೆ ಇದರಲ್ಲಿ ಎಲ್ಲೋ ಭೈರತಿ ಬಸವರಾಜ್ ಅವರ ಒಂದು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳಿ ಬರುತ್ತೆ. ಈ ಒಂದು ಜಮೀನಿನ ವಿಚಾರವಾಗಿ ಗಲಾಟೆಯಾಗಿ ಕೊನೆಗೆ ಇದು ಜಿಪಿಎ ಕೂಡ ಮಾಡಿಸ್ಕೊಂಡಿರ್ತಾರೆ. ಏನು ಬಿಕ್ಲು ಶಿವ ಕೂಡ ಇದನ್ನ ಈ ಪೊಸಿಷನ್ ಬಿಟ್ಕೊಡ್ಬೇಕು ಮತ್ತೆ ಜಿಪಿಎ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅನ್ನುವಂತ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ. ಎಲ್ಲೋ ಒಂದು ಕಡೆ ಈ ರೌಡಿ ಶೀಟರ್ ಬಿಕ್ಲಾ ಏನಿದ್ದಾರೆ ಈ ಬಿಕ್ಲಾ ಕಿರಣ್ ಅವರ ಹತ್ಯೆಗೆ ಸಂಚಲನ ರೂಪಿಸಿದ್ದಾರೆ ಅಂತಕ್ಕಂತಹ ಒಂದು ಸುಳಿವು ಸಿಕ್ಕಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರೇನ್ ಮಾಡಿದ್ರು,
ಕಿರಣ್ ಹಾಗೆ ಅವರ ಆಪ್ತರು ಸೇರ್ಕೊಂಡು ಈ ರೌಡಿ ಶೀಟರ್ ಬಿಕ್ಲಾ ಅವರನ್ನ ಕೊಲೆ ಮಾಡ್ತಾರೆ. ಸೊ ಒಂದು ಕೊಲೆ ಆಗಿದ್ದಂತಹ ಸ್ಥಳ ಏನಿದೆ, ಈ ಸ್ಥಳದಿಂದ ರಿಪಬ್ಲಿಕ್ ಟಿವಿ ಇವತ್ತು ಗ್ರೌಂಡ್ ಇಂದನೇ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಈ ಪ್ರಕರಣ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಹಾಗೇನೆ ಈ ಘಟನೆಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಶಾಸಕರು, ಅವರ ಪಾತ್ರ ಏನು, ಹಾಗೆ ನಿಜಕ್ಕೂ ಕೂಡ ಅವ್ರ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಂತರ ತನಿಖೆಯಿಂದ ಗೊತ್ತಾಗತ್ತೆ. ಸದ್ಯ ಇದಿಷ್ಟು ಕೂಡ ಏನು ರಿಪಬ್ಲಿಕ್ ಟಿವಿ ಸ್ಥಳದಿಂದನೇ ವರದಿ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸಣ್ಣ ಅಂಗಡಿಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಬರೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಅಂಗಡಿಗಳ ಮಾಲೀಕರು ಆನ್ಲೈನ್ ಪೇಮೆಂಟ್ ಅನ್ನ ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಕಾರವಾರದ ಪ್ರತಿನಿಧಿ ಈ ಕುರಿತಾಗಿ ಒಂದು ವರದಿ ಮಾಡಿದ್ದಾರೆ. ಲೈವ್ ರಿಪೋರ್ಟ್ ರೆಡಿ ಇದೆ.